ಕೆಲವರು ನಾನು ನಿನ್ನೆ ಹೇಳಿದ್ದೀನಿ, ಕಳೆದ 2 ತಿಂಗಳಿಂದ ಇವತ್ತು ಮಾತಾಡ್ತೀನಿ. ಸನ್ಮಾನ್ಯ ಕುಮಾರ್ ಬಂಗಾರಪ್ಪನವರು ಬಿಜೆಪಿಗೆ ಬಂದ್ರಷ್ಟೇ, ಆದರೆ ಅವರು ಒಂದು ರೀತಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕೆಲಸ ಮಾಡಿಕೊಟ್ರು. ಸೋತ ಮೇಲೆ ಒಂದು ದಿವಸಕ್ಕೂ ಕ್ಷೇತ್ರಕ್ಕೆ ಸಂಘಟನೆ ಬಂದಿಲ್ಲ. ಸಂಘಟನಾ ಪರ್ವ ಸದಸ್ಯತ್ವ ಅಭಿಯಾನದಲ್ಲಿ ನಿನ್ನೆ ಸೊರಬದವರು ಶಿವಮೊಗ್ಗದ ಅನೇಕ ಮುಖಂಡರು ಕರೆ ಮಾಡಿದರು. ಸುಮಾರು 60 ಜನ ಯುವಕರು ಓಡಾಟ ಮಾಡಿ ಸುಮಾರು 22,000 ಸದಸ್ಯತ್ವ ಅಭಿಯಾನ ಮಾಡಿದ್ದು 60 ಜನ ಅಲ್ಲಿಯ ಕಾರ್ಯಕರ್ತರು, ಮುಖಂಡರುಗಳು. ಇವರು ಒಂದು ದಿವಸ ಸದಸ್ಯತ್ವ ಅಭಿಯಾನ ಮಾಡಿಲ್ಲ ಮತ್ತು ಭೂ ಸಮಿತಿ ಮಾಡಿಲ್ಲ. ಇಲ್ಲಿ ಬೆಂಗಳೂರಲ್ಲಿದ್ದು ರಾಜಕಾರಣ ಮಾಡಿಕೊಟ್ಟಿದ್ರೆ ಅವರು ಕಾಂಗ್ರೆಸ್ಗೆ ಹೊರಟಿದ್ರು. 2024ರ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಮಧು ಬಂಗಾರಪ್ಪ ಅದಕ್ಕೆ ತಡೆ ಒಡ್ಡಿದ್ರು. ಹಾಗಾಗಿ ಕಾಂಗ್ರೆಸ್ ಸೇರ್ಪಡೆ ಆಗಲಿಲ್ಲ. ಈಗ ದಿಢೀರ್ನೆ ರಾಷ್ಟ್ರೀಯ ನಾಯಕರಾಗಿ ಹೊರಟಿದ್ದಾರೆ. ಮೊದಲಿದು. ಇನ್ನು ಎರಡನೇದು, ನಾನು ಈಗಲೂ ಹೇಳ್ತೀನಿ, ಹರಿಹರ ಕ್ಷೇತ್ರದಲ್ಲಿ ನನ್ನ ತಗ ವಿಡಿಯೋ ಇದೆ. ಇದೇ ಹರೀಶ್ ವಿಜಯೇಂದ್ರ ಹುಟ್ಟುಹಬ್ಬಕ್ಕೆ ಬರಬೇಕಂತ ಹೇಳಿ ನನ್ನನ್ನು ಆಹ್ವಾನ ಮಾಡಿ ಅವರ ಚುನಾವಣೆ ಸಂದರ್ಭದಲ್ಲಿ ಹರೀಶ್ಗೆ ಟಿಕೆಟ್ ಅಂತ ಘೋಷಣೆ ಮಾಡಿದ್ದು ನಾನು ಅವರನ್ನು ಗೆಲ್ಲಿಸ್ಕೊಡ್ಬೇಕಂತ ಹೇಳಿದೆ. ಆ ಪುಣ್ಯಾತ್ಮ ಆಯ್ಕೆ ಆದಮೇಲೆ ಯಡಿಯೂರಪ್ಪನ ಕುಪ್ಪ ಕಟಾಕ್ಷದಿಂದ ಆಯ್ಕೆಯಾಗಿದ್ದು. ಆದರೆ ಬೇರೆಯವ್ರ ಜೊತೆ ಸೇರಿಕೊಂಡು, ಭಿನ್ನಮತದ ಜೊತೆ ಸೇರಿಕೊಂಡು ಭಿನ್ನಮತವನ್ನು ಮಾಡ್ತಾರೆ. ಹರಿಹರ ಕ್ಷೇತ್ರದಲ್ಲಿ ಸದಸ್ಯತ್ವನೇ ಮಾಡಿಲ್ಲ, ಭೂ ಸಮಿತಿ ಆಗಿಲ್ಲ, ಮಂಡಲ ಅಧ್ಯಕ್ಷ ಆಗಿಲ್ಲ, ಎಲಿಜಿಬಲ್ ಇಲ್ಲ. ಇದು ಇವರು ರಾಜ್ಯ ನಾಯಕರು ಹರೀಶ್. ನಾಚಿಕೆ ಆಗಬೇಕಲ್ಲ. ಪಕ್ಷ ಸಂಘಟನೆ ಬಗ್ಗೆ ಮಾತಾಡೋಕ್ಕೆ ಯಾವ ನೈತಿಕ ಹಕ್ಕಿದೆ? ಸನ್ಮಾನ್ಯ ಯತ್ನಾಳ್ರವರು ನನಗೆ ಬಿಜಾಪುರದಿಂದ ಭಾಳಷ್ಟು ಜನ ವಾಟ್ಸಪ್ಪಲ್ಲಿ ಮಾಹಿತಿಗಳನ್ನು ಕಳೆದ 1 ವಾರದಿಂದ ಕಳಿಸ್ತಾ ಇದ್ದಾರೆ. ಸಿದ್ದೇಶ್ವರ ಸಂಸ್ಥೆ ಕಟ್ಟಿದ್ದು ಇವರಲ್ಲ, ಭಾಳಷ್ಟು ಜನ. ತೋರಿಸ್ತೀನಿ, 1 ನಿಮಿಷ. ಸಿದ್ದೇಶ್ವರ ಸಂಸ್ಥೆ ಕಟ್ಟಿದ್ದು 1 ನಿಮಿಷ ಹೇಳ್ಬಿಡ್ತೀನಿ. ಪಾಪ ಹಿರಿಯರು ಆ ಒಂದು ಕಟ್ಟಿದಂಥ ಸಂಸ್ಥೆಯನ್ನು ಕಬ್ಜಾ ಮಾಡಿ, 1 ನಿಮಿಷ ತೋರಿಸ್ತೀನಿ. ಭಾಳಷ್ಟು ಜನ ಮೆಸೇಜ್ಗಳು ಕಳಿಸಿದ್ದಾರೆ. ನೋಡಿ, ಬಸವನಗೌಡರ ಪುತ್ರ ವ್ಯಾಮೋಹದಿಂದ ಸಂಜಯ್ ಪಾಟೀಲ್ ಕನಮಡಿ ಎಂಬ ಭಾಜಪ ಹಾಗೂ ಸಂಘದ ಕಾರ್ಯಕರ್ತ ಹಾಗೂ ಪಂಚಮಶಾಲಿ ಸಮಾಜದ ನಾಯಕರನ್ನು ಹೇಗೆ ಬಲಿ ಕೊಟ್ಟರು ನೋಡಿ. ಇವರ ಚುನಾವಣೆಗೆ ಸ್ಪರ್ಧೆ ಮಾಡಿದಾಗ ಇವರ ವಿರುದ್ಧವಾಗಿ ಇವರು ಸುಪುತ್ರನ ನಿಲ್ಲಿಸಿ ಭಾಜಪ ಕಾರ್ಯಕರ್ತರಿಗೆ ಗೌರವ ಕೊಡಲಿಲ್ಲ, ಸಂಘ ಪರಿವಾರದವರು ಗೌರವ ಕೊಡಲಿಲ್ಲ. ಅವ್ರ ವಿರುದ್ಧ ತನ್ನ ಮಗನನ್ನು ಬಂಡಾಯ ನಿಲ್ಲಿಸಿ ಇಡೀ ಸ್ವಂತ ಮಗನ ಇಲ್ಲ ಹೇಳಿದ್ರೆ ನಿರ್ದೇಶಕನಾಗ ಆರಿಸಿ ತಂದರು. ಇದು ಅಲ್ಲಿಯ ಯಾರು ಕಳಿಸಿ ಅಂತ ಹೇಳೋದು ಬೇಡ. ನೋಡಿ, ಭಾಳಷ್ಟು ಜನ ವಾಟ್ಸಪ್ ಮೆಸೇಜ್ ಬರ್ತದವು. ಇವ್ರು ಹೆಂಗಿದ್ರು ಏನು ಎಲ್ಲ ಮಾಹಿತಿ ಬರ್ತಾ ಇದಾವೆ. ಏನು ಅದು ಹೋಗ್ತಾ ಇದೆ. ನಿಮಗೆ ಬೇಕಾದ್ರೆ ಗ್ರೂಪಿಗೆ ಹಾಕ್ತೀನಿ. ಗ್ರೂಪಿಗೆ ಹಾಕ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.